ನಮಸ್ಕಾರ. ಈ ಸ್ಟೋರಿ ಅಂಧರು ಆನಂದ ಬಾಷ್ಪ ಸುರಿಸುವ ಕರುಣಾಜನಕ ಸ್ಟೋರಿ ಇದು. ತಂದೆ ತಾಯಿ ಮಾಡಬೇಕಾಗಿದ್ದನ್ನು ಇಲ್ಲೊಬ್ಬ ಅಂಧ ಗುರು ಮಾನವೀಯ ಕೆಲಸವೊಂದನ್ನು ಮಾಡಿದ್ದಾರೆ. ಮಕರ ಸಂಕ್ರಮಣದ ಮಕರ ಜ್ಯೋತಿಯಂದು ವಿದ್ಯಾರ್ಥಿನಿಯರಿಗೆ ವಿಶೇಷ ಉಡುಗೊರೆಯನ್ನು ಕೊಡುವ ಮೂಲಕ ಶಿಷ್ಯ ಪ್ರೇಮವನ್ನು ಮೆರೆದಿದ್ದಾರೆ. ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿ ಅರ್ಥಪೂರ್ಣ ಕೆಲಸ ಮಾಡಿ ಇದೀಗ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಅಷ್ಟಕ್ಕೂ ಕಾಣಿಕೆಯನ್ನು ಕೊಟ್ಟಿದ್ದಾದರೂ ಏನು ಅಂತೀರ? ಇಲ್ಲಿ ಹೇಳ್ತೀನಿ ಕೇಳಿ. ಗುರು ಶಿಷ್ಯರ ಪ್ರೇಮ ದೇವರು ಮೆಚ್ಚುವಂಥದ್ದು ಅಂತಾರೆ. ಅದಕ್ಕೆ ಹೇಳೋದು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಹೌದು, ಈ ಸ್ತೋತ್ರದಂತೆ ಇಲ್ಲೊಬ್ಬ ಅಂಧ ಶಿಕ್ಷಕ ಅಯ್ಯಪ್ಪ ಸ್ವಾಮಿಯೇ ಮೆಚ್ಚುವ ಕಾಯಕವೊಂದನ್ನು ಮಾಡಿದ್ದಾರೆ. ಕಣ್ಣಿಲ್ಲದ ವಿದ್ಯಾರ್ಥಿನಿಯರಿಗೆ ಬೆಳ್ಳಿ ಕಾಣಿಕೆಯನ್ನು ನೀಡಿದ್ದಾರೆ. ಅದೇನೆಂದರೆ ಬರಿಗಾಲಿನಲ್ಲಿ ಓಡಾಡುತ್ತಿದ್ದ ಅಂಧ ವಿದ್ಯಾರ್ಥಿನಿಯರಿಗೆ ಬೆಲೆ ಬಾಳುವ ಕಾಲ್ಗೆಜ್ಜೆಯನ್ನು ನೀಡಿ ಆಶಾಕಿರಣವಾಗಿದ್ದಾರೆ. ಇದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿಯ ಅಂಧರ ಜೀವ ಬೆಳಕು ಸಂಸ್ಥೆಗೆ ಉಡುಗೊರೆಯನ್ನು ನೀಡಿದ್ದಾರೆ. ನಾಗನಗೌಡ ಬೆಳ್ಳುಳ್ಳಿ ಎಂಬ ಅಂಧ ಶಿಕ್ಷಕ ಪಾಠ ಮಾಡುವ ಮಕ್ಕಳಿಗೆ ಮಕರ ಸಂಕ್ರಮಣದಂದು ಕಾಲಿಗೆ ಕಾಲ್ಗೆಜ್ಜೆಯನ್ನು ತೊಡಿಸಿದ್ದಾರೆ. ತಾವೇ ತಮ್ಮ ಕೈಯಾರೆ ವಿದ್ಯಾರ್ಥಿನಿಯರ ಕಾಲ್ಗಳಿಗೆ ಕಾಲ್ಗೆಜ್ಜೆಯನ್ನು ಹಾಕಿದ್ದಾರೆ. ಸುಮಾರು 20ಕ್ಕೂ ಅಧಿಕ ವಿದ್ಯಾರ್ಥಿನಿಯರ ಆನಂದಕ್ಕೆ ಕಾರಣವಾದ ನಾಗನಗೌಡ ಬೆಳ್ಳುಳ್ಳಿ ಇವರ ಕಾರ್ಯವು ದೇವರು ಮೆಚ್ಚುವಂಥದ್ದಾಗಿದೆ. ಈ ವರ್ಷ ನಮ್ಮ ಅಂಧರ ಜೀವ ಬೆಳಕು ಸಂಸ್ಥೆಯಲ್ಲಿ ನಮ್ಮ ಅಂಧ ಹೆಣ್ಣು ಮಕ್ಕಳಿಗೆ ನಾವು ಈ ವರ್ಷ ಕಾಲ್ ಚೈನ್ ಅಂದರೆ ಬೆಳ್ಳಿ ಕಾಲ್ ಚೈನನ್ನು ಕೊಟ್ಟಿದ್ದೀವಿ. ಸೊ ಇದು ಹೆಣ್ಮಕ್ಳಿಗೆ ತುಂಬ ಪ್ರಿಯವಾದದ್ದು. ಈ ಚೈನನ್ನು ನಮ್ಮ ಮಕ್ಕಳಿಗೆ ಕೊಟ್ಟ ತಕ್ಷಣದಲ್ಲಿ ಅವರು ತುಂಬ ಖುಷಿ ಆಗಿಬಿಟ್ರು. ಸೊ ಆ ಖುಷಿಯನ್ನು ನೋಡಿದಾಗ ನನಗೂ ಬಹಳ ಆನಂದ ಅಂದರೆ ಬಹಳ ಖುಷಿ ಆಗ್ತಾಯಿದೆ. ಸೊ ಇವತ್ತು ನಾವು ಮಾಡಿದಂಥ ಈ ಒಂದು ಕಾರ್ಯ ನಮಗೆ ಭಾಳ ಆತ್ಮತೃಪ್ತಿ ತಂದು ಕೊಟ್ಟಿದೆ. ಸೊ ಇವರೆಲ್ಲರ ಖುಷಿಯನ್ನು ನಾವು ಏನು ನಮ್ಮ ಸ್ವಾಮಿ ಅಯ್ಯಪ್ಪ ಇವರ ರೂಪದಲ್ಲಿ ಬಂದು ಇವರಿಗೆಲ್ಲರಿಗೂ ಒಂದು ಆನಂದ ಮತ್ತು ಇವರೆಲ್ಲರಿಗೂ ಒಂದು ಈ ಕಾಲ್ ಚೈನನ್ನು ಕೊಡಿಸಿದ್ದಾನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಬಹಳ ಅಂದರೆ ಮಕ್ಕಳ ಆನಂದದಿಂದ ನನಗೂ ಅಯ್ಯಪ್ಪ ಸ್ವಾಮಿಗೂ ಆನಂದ ತರುವಂತಹ ಕೆಲಸ ಇದಾಗಿದೆ ಅಂತಾರೆ. ಇನ್ನು ಅಂದವಾದ ಕಾಲ್ಗೆಜ್ಜೆಗಳನ್ನು ಪಡೆದ ವಿದ್ಯಾರ್ಥಿನಿಯರ ಆನಂದ ಹೇಳುತ್ತಿರದಾಗಿತ್ತು. ಸಣ್ಣದಾದ ಕಾರ್ಯಕ್ರಮವನ್ನು ಮಾಡಿ ವಿದ್ಯಾರ್ಥಿನಿಯರಿಗೆ ಸರ್ಪ್ರೈಸ್ ಕೊಡಲಾಗಿತ್ತು. ಒಂದು ಕೈಯಲ್ಲಿ ಬೆಳ್ಳಿ ಕಾಲ್ ಚೈನ್ಗಳನ್ನು ಹಿಡಿದು ದೇವರ ಮಕ್ಕಳು ಆನಂದ ಬಾಷ್ಪವನ್ನು ಸುರಿಸಿದರು. ನಿಜಕ್ಕೂ ಈ ದೃಶ್ಯ ನೋಡಿದ ನಿಮ್ಮ ಕಣ್ಣಾಲೆಗಳು ಒದ್ದೆ ಆಗಬಹುದು. ಕಾರಣ ಹುಟ್ಟಿದ ಮನೆಯ ಪ್ರೀತಿಯನ್ನೇ ಮರೆಸುವಂತಹ ಕಾಣಿಕೆಯನ್ನು ವಿದ್ಯಾರ್ಥಿನಿಯರು ಪಡೆದುಕೊಂಡರು. ಕೆಲವು ವಿದ್ಯಾರ್ಥಿನಿಯರಿಗೆ ತಂದೆ ತಾಯಿ ಇಲ್ಲ, ಮನೆಯೂ ಇಲ್ಲ, ಬಟ್ಟೆ ಬರೆಗಳೂ ಇಲ್ಲದವರು ಇಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಇಂಥವರಿಗೆ ಗೌರವ ಹಾಗೂ ಹೆತ್ತವರ ಪ್ರೇಮವನ್ನು ನೀಡಿದ್ದನ್ನು ವಿದ್ಯಾರ್ಥಿನಿಯರು ಹೃದಯ ತುಂಬಿ ಕೊಂಡಾಡಿದ್ದಾರೆ. ಸಂಕ್ರಾಂತಿ ಹಬ್ಬದ ಮುಂದೆ ಇವತ್ತು ನನಗೆ ಕಾಲ್ ಚೈನ್ ಕೊಟ್ಟೋದಕ್ಕೆ ತುಂಬ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಅವ್ರು ಇವತ್ತು ನನಗೆ ಗುರುಗಳ ಸ್ಥಾನದಲ್ಲಿ ನಿಂತು ಕೊಟ್ಟಿಲ್ಲರಿ, ಅವ್ರು ನಮ್ಮ ಅಪ್ಪನ ಸ್ಥಾನದಲ್ಲಿ ನಿಂತು ನಂಗೆ ಚೈನ್ ಕೊಡ್ಸ್ಯಾರ ಸರ್. ಹಿಂದೆ ನಾನು ಮನೇಲಿ ತುಂಬ ಹಠ ಮಾಡಿದ್ನಿ ಸರ್, ನನಗೆ ಚೈನ್ ಬೇಕು, ನನಗೆ ಕೊಡಿಸ್ರಿ ಅಂತ. ಆದರೆ ಅವರು ರೇಟ್ ಕಡಿಮೆ ಆದಾಗ ಕೊಡಿಸ್ತೀನಿ ಅಂತ ಹೇಳಿದ್ರು ಸರ್. ಇವತ್ತು ನಮ್ಮಪ್ಪ ಕೊಡಿಸಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಿದೆ ಸರ್. ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ತಮ್ಮ ಕೈಲಾದಷ್ಟು ನಾಗನಗೌಡ ಸಹಾಯವನ್ನು ಮಾಡ್ತಾನೆ ಬಂದಿದ್ದಾರೆ. ಆದರೆ ಈ ಬಾರಿ ಕೊಟ್ಟ ಕಾಣಿಕೆ ಬಹು ವಿಶೇಷವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವರ ಉದ್ದೇಶವೂ ಇಷ್ಟೇ. ಇಂತಹ ಮಕ್ಕಳಿಗೆ ಎಲ್ಲರೂ ಸಹಕಾರ ಮಾಡಿ ಜೀವನಕ್ಕೆ ಬೆಳಕಾಗಲಿ ಎಂಬುದು. ಒಟ್ಟಿನಲ್ಲಿ ಲಕ್ಷಾಂತರ ಹಣವನ್ನು ಖರ್ಚು ಮಾಡಿ ವಿದ್ಯಾರ್ಥಿನಿಯರಿಗೆ ಉಡುಗೊರೆ ನೀಡಿದ ಇವರ ಹೃದಯ ವೈಶಾಲ್ಯತೆ ದೊಡ್ಡದು. ದೇವರ ಹೆಸರಲ್ಲಿ ಮಾಡಿದ ಇವರ ಕಾಯಕ ನಮ್ಮೆಲ್ಲರಿಗೂ ಮಾದರಿಯಾಗಿದೆ. ಇವರಿಗೆ ಶುಭವಾಗಲಿ ಎಂದು ಹಾರೈಸೋಣ. ಶ್ರೀ ಕರ್ನಾಟಕ, ಹಾವೇರಿ.